Hello, welcome to my channel Study Sense. So basically ಈ ಚಾನಲ್ ಮುಖಾಂತರ ನಾನು ಏನೇನು ಡಿಸ್ಕಸ್ ಮಾಡ್ತೀನಿ ಅಂದರೆ SSLC ಮಕ್ಕಳಿಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಯಾವ ರೀತಿ ಸಾಲ್ವ್ ಮಾಡೋದು ಅದನ್ನು ನಾನಿಲ್ಲಿ ಚಾನಲಲ್ಲಿ ಡಿಸ್ಕಸ್ ಮಾಡ್ತೀನಿ. ಓಕೆ, ಸೊ ಬನ್ನಿ ಸ್ಟೆಪ್ಸ್ ನೋಡೋಣ. ಓಕೆ, ತುಂಬಾ ಈಸಿಯಾಗಿದೆ. ಓಕೆ, ನಾನು ತುಂಬ ನಿಧಾನಕ್ಕೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಅಬ್ಸರ್ವ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಒಂದ್ಸಲಿ ಏನಾದ್ರು ಈ ಸ್ಟೆಪ್ಸ್ ಅರ್ಥ ಆಗಿಬಿಟ್ರೆ ಓಕೆ ನೀವು ಕಂಪ್ಲೀಟಾಗಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು ನೀವು. ಓಕೆ, ಹೇಳಿದ್ನಲ್ಲ ಸ್ಟೆಪ್ಸ್ ತುಂಬಾ ಈಸಿ ಇದೆ. ಸೊ ಫಸ್ಟ್ ನೋಡಿ, ಪ್ರಾಬ್ಲಮಲ್ಲಿ ಆಬ್ವಿಯಸ್ಲಿ ಒಂದು RHS ಸೈಡ್ ಇರುತ್ತೆ, ಇನ್ನೊಂದು LHS ಸೈಡ್. ಒಂದೇನಿರುತ್ತೆ RHS, ಇನ್ನೊಂದು LHS, ಈ ರೀತಿ ಕೊಟ್ಟಿರ್ತಾರೆ. ಓಕೆ, ಸಾರಿ LHS ಇನ್ನೊಂದು RHS. ಓಕೆ, ಸೊ ನಾವೇನು ಮಾಡಬೇಕಂದ್ರೆ ಫಸ್ಟು LHSನ ಕನ್ಸಿಡರ್ ಮಾಡಬೇಕು. ಕನ್ಸಿಡರ್ ದ ಗಿವನ್ LHS. ಓಕೆ, ಕನ್ಸಿಡರ್ ಮಾಡಾಯಿತು. ನೆಕ್ಸ್ಟ್ ಏನು ಮಾಡ್ತೀರಾ, ಕನ್ವರ್ಟ್ ದ ಗಿವನ್ LHS ಲೆಫ್ಟ್ ಹ್ಯಾಂಡ್ ಸೈಡ್ ಇನ್ ಟರ್ಮ್ಸ್ ಆಫ್ ಸೈನ್ ಆ್ಯಂಡ್ ಕಾಸ್. ಓಕೆ, ಅದು ಬೇಸಿಕ್ಸ್ ನಾನು ಲೇಟರಾಗಿ ಅಂದರೆ ಡಿಸ್ಕಸ್ ಮಾಡ್ತೀನಿ ಯಾವ ರೀತಿ ಕನ್ವರ್ಟ್ ಮಾಡೋದು. ಇವಾಗ ಸ್ಟೆಪ್ಸ್ ಅರ್ಥ ಮಾಡ್ಕೊಳ್ಳಿ. ಕನ್ವರ್ಟ್ ದ LHS ಇನ್ ಟರ್ಮ್ಸ್ ಆಫ್ ಸೈನ್ ಆ್ಯಂಡ್ ಕಾಸ್. ಓಕೆ, ಅದನ್ನ ಕನ್ವರ್ಟ್ ಮಾಡಬೇಕು ಇನ್ ಟರ್ಮ್ಸ್ ಆಫ್ ಏನು, ಸೈನ್ ಮತ್ತು ಕಾಸಲ್ಲಿ. ನೆಕ್ಸ್ಟ್ ಏನಾದರೂ LCM ಇದ್ದರೆ, ಏನಾದರೂ ಫ್ರ್ಯಾಕ್ಷನ್ ಪಾರ್ಟ್ಸ್ ಬಂದಿದ್ದರೆ ಆವಾಗ LCM ತೊಗೋಬೋದು. ಓಕೆ, ಪಕ್ಕ ಈ ಸ್ಟೆಪ್ ಆಗಿದ ತಕ್ಷಣ LCM ಬಂದೇ ಬರುತ್ತೆ. ನಾನು 99% ಕ್ವಶನಲ್ಲಿ ಅಬ್ಸರ್ವ್ ಮಾಡಿದ್ದೀನಿ, ಹಂಗೆ ಆಗ್ತಾಯಿದೆ. LCM ತೊಗೋತೀರಾ ಫ್ರ್ಯಾಕ್ಷನ್ ಪಾರ್ಟ್ಸ್ ಇದ್ದರೆ. ನೆಕ್ಸ್ಟ್ LCM ತೆಗೆದಿದ ತಕ್ಷಣ ನಿಮಗೆ ಒಂದು ಆಲ್ಜಿಬ್ರೈಕ್ ಐಡೆಂಟಿಟೀಸ್ ಕಾಣುತ್ತೆ. ಆ LHSನ ಅಬ್ಸರ್ವ್ ಮಾಡಿದಾಗ ಇವಾಗ ಅದು ಆಲ್ಜಿಬ್ರೈಕ್ ಐಡೆಂಟಿಟೀಸ್ ಫಾರ್ಮಲ್ಲಿರುತ್ತೆ. ಓಕೆ, ಆಲ್ಜಿಬ್ರೈಕ್ ಐಡೆಂಟಿಟೀಸ್ ಏನು ಅದು ಲೇಟರಾಗಿ ನಾನು ಡಿಸ್ಕಸ್ ಮಾಡ್ತೀನಿ, ಅದು ನಿಮ್ಗೆ ಗೊತ್ತೇ ಇದೆ, ನಾನು ಡಿಸ್ಕಸ್ ಮಾಡ್ತೀನಿ. ನೆಕ್ಸ್ಟ್ ಏನಾದರೂ ಕಾಮನ್ ಟರ್ಮ್ಸ್ ಇದ್ದರೆ ಅದನ್ನ ನಾವು ಕಾಮನ್ ಆಗಿ ತೊಗೋಬೇಕು. ಟೇಕ್ ಕಾಮನ್ ಟರ್ಮ್ಸ್. ಸಪೋಸ್ ತೊಗೊಳ್ಳಿ ನೋಡಿ. ಓಕೆ, ಏನದು ಸೈನ್ ಕ್ಯೂಬ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ. ಓಕೆ, ಈ ರೀತಿ ಇದ್ದರೆ ನಾವೇನು ಮಾಡ್ಬೋದು, ಇಲ್ಲಿ ಸೈನ್ ಸ್ಕ್ವೇರ್ ಕಾಮನ್ ತೆಗಿಬೋದಾ? ಸೈನ್ ಸ್ಕ್ವೇರ್ ಕಾಮನ್ ತೆಗೆದ್ರೆ ಇಲ್ಲಿ ಸೈನ್ ಸ್ಕ್ವೇರ್ ಹೊರಟ್ರದ್ದು ಏನು ಉಳಿತು, ಸೈನ್ ಥೀಟಾ ಪ್ಲಸ್ 1. ಈ ರೀತಿ ಕಾಮನ್ ತೆಗಿಬೋದು. ಓಕೆ, ನೆಕ್ಸ್ಟ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್. ಓಕೆ, ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಬೇಸಿಕಲಿ 3 ಐಡೆಂಟಿಟೀಸ್ ಇದೆ. ಬೇಸಿಕಲಿ ಎಷ್ಟಿದೆ, 3 ಐಡೆಂಟಿಟೀಸ್ ಇದೆ. ಅದನ್ನ ಲೇಟರ್ ಡಿಸ್ಕಸ್ ಮಾಡ್ತೀನಿ ಬೇಸಿಕ್ ಸ್ಟಾರ್ಟ್ ಮಾಡಿದಾಗ. ಈ 3 ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಗೊತ್ತಿದ್ರೆ ಸಾಕು, ಅದಲ್ಲಿ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ. ಅದಾದ ಮೇಲೆ ನಮ್ಮ ಕಾಮನ್ ಸೆನ್ಸ್ ಯೂಸ್ ಮಾಡಿ ಸ್ವಲ್ಪ ಸಿಂಪ್ಲಿಫಿಕೇಷನ್ ಮಾಡಬೇಕು. ಓಕೆ, ಮೇಲೆ ಕೆಳಗೆ ಡಿವೈಡ್ ಏನೋ ಒಂದಿದ್ರೆ ಮಾಡಬೇಕು. ಓಕೆ, ಅದು ಮಾಡಿದ್ರೆ ಅದು ಯಾಕೆ ಮಾಡ್ತೀವಿ ಅಂದರೆ ಈ RHSನ ಅರೈವ್ ಆಗೋದಕ್ಕೆ. ಈ RHS ಬರ್ಸ್ಬೇಕಂದ್ರೆ ಏನಾದರೂ ಸಿಂಪ್ಲಿಫಿಕೇಷನ್ ಮಾಡಲೇಬೇಕು. ಕರೆಕ್ಟಾಗಿ ಸಿಂಪ್ಲಿಫಿಕೇಷನ್ ಮಾಡಿದ್ರೆ ನಮಗೆ RHS ಸಿಗುತ್ತೆ. ಓಕೆ, ಸೊ ಅರ್ಥ ಆಯ್ತಾ? ಓಕೆ, ಸೊ ಇವಾಗ ಬೇಸಿಕ್ಸ್ ಮೇಲೆ ಫೋಕಸ್ ಮಾಡೋಣ. ಅಂದರೆ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಸ್ಟೆಪ್ಸ್ ಇವಾಗ ತಿಳ್ಕೊಂಡಿದ್ದೀರಾ. ಸೊ ನಮಗೆ ಬೇಸಿಕ್ಸ್ ಏನೇನು ಗೊತ್ತಾಗಬೇಕು. ಫಸ್ಟ್ ಏನೆಲ್ಲ ಸಿಂಪಲ್ ಆಗಿದೆ ಬೇಸಿಕ್ಸ್ ಏನೇನೆಂದರೆ, ಫಸ್ಟ್ ನಿಮ್ಗೇನು ಗೊತ್ತಿರಬೇಕಂದ್ರೆ ಟ್ರಿಗ್ನೋಮೆಟ್ರಿಕ್ ರೆಸಿಪ್ರೋಕಲ್ಸ್. ಈ ಟ್ರಿಗ್ನೋಮೆಟ್ರಿಕ್ ರೆಸಿಪ್ರೋಕಲ್ಸ್ ಗೊತ್ತಿರಬೇಕು. ಓಕೆ, ಅಂದರೆ ಏನು ಟ್ರಿಗ್ನೋಮೆಟ್ರಿಕ್ ರೆಸಿಪ್ರೋಕಲ್ಸ್ ಅಂದರೆ ನಿಮಗೆ ಸೈನ್ ಥೀಟಾ. ಓಕೆ, ಸೈನ್ ಥೀಟಾ ಹೆಂಗೆ ಬರಿಬೋದು ನಾವು, ಇದ್ರ ಯಾವ್ದು ರೆಸಿಪ್ರೋಕಲ್ ಅಂದರೆ ಸೈನ್ ಥೀಟಾ ಯಾವ್ದು ರೆಸಿಪ್ರೋಕಲ್ 1 cosecant ಥೀಟಾ. ಓಕೆ, ಇದು ಗ್ಯಾಪ್ನ ಇಟ್ಕೋಬೇಕು. ನೆಕ್ಸ್ಟ್ ಯಾವುದು ಬರುತ್ತೆ, ಕಾಸ್ ಥೀಟಾ. ಹೆಂಗೆ ಬರಿಬೋದು ನಾವು ರೆಸಿಪ್ರೋಕಲ್ ಪ್ರಕಾರ 1 secant ಥೀಟಾ. ಕರೆಕ್ಟಾ? ಓಕೆ, ನೆಕ್ಸ್ಟ್ ಈ ಟ್ಯಾನ್ ಥೀಟಾ ಹೆಂಗೆ ಬರಿಬೋದು 1 cot ಥೀಟಾ. ಇದು ಬೇಸಿಕಲಿ ಇದು 3 ರೆಸಿಪ್ರೋಕಲ್ಸ್. ಇದು 3 ಗೊತ್ತಿದ್ರೆ ಸಾಕು.
ನೆಕ್ಸ್ಟ್ ಇನ್ನೊಂದಿದೆ ಇಂಪಾರ್ಟೆಂಟು, ಅದು ಬೇಸಿಕಲಿ ನಾವು ತುಂಬ ಕಡೆ ಯೂಸ್ ಮಾಡ್ತೀವಿ. ಏನದು? ಸೈನ್ ಟೀಟಾ ಬೈ ಕಾಸ್ ಟೀಟಾ. ಅಂದರೆ ಇದೆರಡನ್ನೂ ಡಿವೈಡ್ ಮಾಡಿದ್ರೆ ನಮಗೆ ಕೋಶೆಂಟ್ ಏನು ಸಿಗುತ್ತೆ? ದಟ್ ಈಸ್ ಟ್ಯಾನ್ ಟೀಟಾ. ಓಕೆ, ಇದು ಗೊತ್ತಿರಬೇಕು. ನೆಕ್ಸ್ಟ್ ಇದನ್ನು ಉಲ್ಟಾ ಮಾಡಿದ್ರೆ, ಇವಾಗ ಸೈನ್ ಬೈ ಕಾಸ್ ಏನು? ಟ್ಯಾನ್. ನಮ್ಗೆ ಗೊತ್ತಿದೆ ಟ್ಯಾನ್ ಮತ್ತು ಕಾಟ್ ಎರಡು ರೆಸಿಪ್ರೋಕಲ್ಸ್. ಅಂದರೆ ಏನರ್ಥ? ಇದನ್ನು ಉಲ್ಟಾ ಮಾಡಿದ್ರೆ ನಮಗೆ ಕಾಟ್ ಸಿಗುತ್ತೆ. ಅರ್ಥ ಏನು? ಕಾಸ್ ಟೀಟಾ ಬೈ ಸೈನ್ ಟೀಟಾ ವಿಲ್ ಬಿ ಯುವರ್ cot theta because both are reciprocals. Okay, correct. So ಇದೊಂದು ಗೊತ್ತಿರಬೇಕು ನಿಮಗೆ, ಟ್ರಿಗ್ನೋಮೆಟ್ರಿಕ್ ರೆಸಿಪ್ರೋಕಲ್ಸ್. ನೆಕ್ಸ್ಟ್ ಏನು ಗೊತ್ತಿರಬೇಕಂದ್ರೆ ಈ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್. ಮೋಸ್ಟ್ ಇಂಪಾರ್ಟೆಂಟ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಗೊತ್ತಿರಬೇಕು. ಓಕೆ, ಬೇಸಿಕಲಿ ಮೂರೇ ಐಡೆಂಟಿಟೀಸ್ ಇದೆ, ಸಿಂಪಲ್ ಇದೆ, ಕ್ಯಾಪ್ನ ಇಟ್ಕೊಳ್ಳಿ. ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು 1. ಇದು ಫಸ್ಟ್ ಐಡೆಂಟಿಟಿ. ನೆಕ್ಸ್ಟ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಟೀಟಾ. ಓಕೆ, ಇದು ಸೆಕೆಂಡ್. ಇದು ನೆಕ್ಸ್ಟ್ ಲಾಸ್ಟ್ 1 ಪ್ಲಸ್ ಕ್ವಾಟ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು ಕೋಸಿಕೆಂಟ್ ಸ್ಕ್ವೇರ್ ಟೀಟಾ. ಇದು ಮೂರು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ನಿಮ್ಗೆ ಗೊತ್ತಿರಬೇಕು. ಓಕೆ, ಇದನ್ನ ಬೈಟ್ ಹೊಡೆದ್ರೆ ಸಾಕು, ಈಸಿಯಾಗಿದೆ. ಇದು ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ 1 ಪ್ಲಸ್ ಟ್ಯಾನ್ ಸಿಕೆಂಟ್ ಆಗುತ್ತೆ, 1 ಪ್ಲಸ್ ಕಾಟ್ ಸ್ಕ್ವೇರ್ ಕೋಸಿಕೆಂಟ್, ಸಿ ಸಿ ಎಸ್ ಟಿ ಎಸ್ ಸಿ, ಎಸ್ ಸಿ ಎಸ್ ಟಿ ಸಿ ಸಿ, ಗ್ಯಾಪ್ ಇಟ್ಕೊಳ್ಳಿ, ಸಿಂಪಲ್. ನೆಕ್ಸ್ಟ್ ಅದಾದಮೇಲೆ ಆಲ್ಜಿಬ್ರೈಕ್ ಐಡೆಂಟಿಟೀಸ್ ಗೊತ್ತಿರಬೇಕು. ಕಾಮನ್ ಆಗಿ ಏನು 7th ಮತ್ತು 9th ಸ್ಟ್ಯಾಂಡರ್ಡಲ್ಲಿ ಕಲ್ತಿರ್ತೀರ. ಇದು ಆಲ್ಜಿಬ್ರೈಕ್ ಐಡೆಂಟಿಟೀಸ್ ಏನೇನಿದೆ ನಿಮ್ಗೆ ಗೊತ್ತಿರೋದೆ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ದಟ್ ಈಸ್ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್, ಇದು ನಿಮ್ಗೆ ಗೊತ್ತೇ ಇದೆ. ನೆಕ್ಸ್ಟ್ ಏನು? ಎ ಮೈನಸ್ ಬಿ ಹೋಲ್ ಸ್ಕ್ವೇರ್, ದಟ್ ಈಸ್ ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್. ನೆಕ್ಸ್ಟ್ a square minus b square is equal to a plus b into a minus b. Next ಏನು? a plus b whole cube, that can be written as a cube plus b cube plus 3ab into a plus b. Next a minus b whole cube, that can be written as a cube minus b cube minus 3ab into a minus b. ಇಷ್ಟು ಐಡೆಂಟಿಟೀಸ್ ಅಂದರೆ ಆಲ್ಜಿಬ್ರೈಕ್ ಐಡೆಂಟಿಟೀಸ್ ಗೊತ್ತಿದ್ರೆ ಸಾಕು. ಓಕೆ, ಇದನ್ನು ಬಿಟ್ಟು ಏನು ಬರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅರ್ಥ ಆಯ್ತಾ?